ತುಲಾರಾಶಿಯವರ 2026ನೇ ಇಸ್ವಿ ಹೊಸ ನೂತನ ಆಂಗ್ಲ ಸಂವತ್ಸರದ ಮೊದಲನೆಯ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಎಚ್ಚರಿಕೆಗಳ ವಿಡಿಯೋ ಇದಾಗಲಿದೆ. ಒಂದು ನಿಗೂಢವಾದ ಎಚ್ಚರಿಕೆ. ಮೊದಲೇ ನಿಮಗೆ ನಾನು ನೋಡಿ ಈ ಥರ ಕೈ ಮುಗಿದು ಹೇಳ್ತಾ ಇದ್ದೀನಿ, ನಿಮ್ಮನ್ನು ಹೆದರ್ಸ್ಲಿಕ್ಕಂತೂ ವಿಡಿಯೋ ಮಾಡ್ತಾ ಇಲ್ಲ. ಒಂದು ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ನಿಮಗೆ ಮೊದಲೇ ತಿಳಿಸಿದ್ರೆ ಆ ಸಮಸ್ಯೆಗಳಾಗದಂತೆ ನೀವು ತಡೆಗಟ್ಟಿಕೊಳ್ಬಹುದು, ಪರಿಹಾರಗಳು ಮಾಡ್ಕೊಳ್ಬಹುದು, ನಿಮ್ಗೆ ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡ್ತಿರೋದು. ಅಷ್ಟೇ ಅಲ್ಲ, ಶುಭ ವಿಚಾರಗಳ ವಿಡಿಯೋನು ಇನ್ನೊಂದಿರುತ್ತೆ, ಅದನ್ನು ಕೂಡ ನಾವು ಅಪ್ಲೋಡ್ ಮಾಡ್ತೇವೆ. ದಯವಿಟ್ಟು ಆಮೇಲೆ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ನಿಮ್ಮಿಂದ ಮಾತ್ರ ಸಾಧ್ಯ. ಅದು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ದಯವಿಟ್ಟು ವಿಡಿಯೋನ ಶೇರ್ ಮಾಡಿಬಿಡಿ. ಯಾರ್ಯಾರು ತುಲಾರಾಶಿಯವ್ರಿಗೆ ಗೊತ್ತಿಲ್ಲ ಒಟ್ಟ ಎಲ್ಲ ಶೇರ್ ಮಾಡಿಬಿಟ್ರೆ ತುಲಾರಾಶಿಯವರಿಗೆ ರೀಚ್ ಆಗೇ ಆಗುತ್ತೆ ಈ ವಿಡಿಯೋ. ನೀವು ತುಲಾರಾಶಿಯವ್ರು ವಿಡಿಯೋ ನೋಡ್ತಾ ಇದ್ರೆ ನೀವು ಶೇರ್ ಮಾಡಿ, ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗಲಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಫಾಲೋ ಅಂತ ಬಟನ್ ಕಾಣುತ್ತೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಿರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಲಾರಾಶಿಯವರಿಗೋಸ್ಕರ ಜನವರಿ ತಿಂಗಳ ಮೊದಲನೆಯ ಎಚ್ಚರಿಕೆ ಏನಪ್ಪಾ ಅಂದರೆ, ನೀವು ತುಲಾರಾಶಿಯವರಾಗಿದ್ದರೆ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ಸಮಯ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಏನಂದರೆ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಕುಜಗ್ರಹ ಹಾಗೂ ಬೇರೆ ಬೇರೆ ಇತರೆ ಗ್ರಹಗಳಲ್ಲಿ ಅಲ್ಲೇ ಸೇರಿರ್ತಾರೆ. ಸೊ ಇದೇನಾಗ್ಬಿಡುತ್ತೆ, ತಾಯಿಯ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು, ಅವರಿಗೆ ಶರೀರದಲ್ಲಿ ಉಷ್ಣ ಜಾಸ್ತಿ ಆಗ್ತಕ್ಕಂಥದ್ದು. ಬಟ್ ಎನಿಹೌ ನಾನು ಒಂದೇ ವಾಕ್ಯದಲ್ಲಿ ನಿಮಗೆ ಹೇಳುವಂಥದ್ದು, ತಾಯಿ ಆರೋಗ್ಯ ಬಗ್ಗೆ ಜಾಗ್ರತೆ ವಹಿಸಿ. ಮೊದಲಿಂದಲೇ ತಾಯಿಯವ್ರಿಗೆ ಏನೋ ಒಂದು ರೆಗ್ಯುಲರ್ ಚೆಕಪ್ ಮಾಡಿಸ್ತಕ್ಕಂಥದ್ದು, ಬಿ ಪಿ, ಶುಗರ್ ರೀತಿ ಚೆಕಪ್ ಮಾಡಿಸ್ತಕ್ಕಂಥದ್ದು ಏನಿದೆ ಅದೆಲ್ಲ ರೆಗ್ಯುಲರ್ ಆಗಿ ಇಟ್ಕೊಂಡಿರಿ. ಅವ್ರನ್ನ ತಾತ್ಸಾರ ಆಗಬಾರ್ದು. ಬಿಡು ನಮ್ಮಮ್ಮಗೆ ಏನೋ ತೊಂದರೆ ಇಲ್ಲ. ಅವಾಗ ಉದಾಹರಣೆಗೆ ಅದೊಂದು ಸಿಂಟಮ್ಸ್ ತೋರಿಸ್ತಾ ಇದ್ರು ಕೂಡ ಪರವಾಗಿಲ್ಲ ನಮ್ಮಮ್ಮ ಯಾವಾಗಲೂ ಹಿಂಗೆ ಮಾಡ್ತಿರ್ತಾರೆ, ತೊಂದರೆ ಇಲ್ಲ, ಆ ಥರ ಮಾಡಬೇಡಿ. ಯಾವುದೇ ಚಿಕ್ಕ ಪುಟ್ಟ ಸಿಂಟಮ್ಸ್ ವ್ಯತ್ಯಾಸ ಆದರೂ ಅವರ ಹೆಲ್ತಲ್ಲಿ ನಿಮಗೆ ಅನಿಸಿದ್ರು ಕೂಡ ಫಸ್ಟ್ ಅವ್ರನ್ನ ಡಾಕ್ಟರ್ ತೋರಿಸ್ಬೇಕು. ಸ್ವಲ್ಪ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾದಂತಹ ಅವಶ್ಯಕತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ತುಲಾರಾಶಿಯವರಿಗೆ. ದಯವಿಟ್ಟು ಎಚ್ಚರ. ಅದರ ಸಂಬಂಧಿತವಾಗಿ ಆ ಸಮಸ್ಯೆಗಳೇ ಆಗದಂತೆ ಜನವರಿ ತಿಂಗಳಲ್ಲಿ ನಿಮಗೆ ನಾವು ಡಿಸೆಂಬರ್ನಲ್ಲೇ ವಿಶೇಷವಾದ ಪರಿಹಾರಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಸೊ ಆ ಹೋಮದ ಭಸ್ಮ ಹಚ್ಚಿದ್ರು ಸಾಕು, ಪರವಾಗಿಲ್ಲ, ನೀವು ಹಚ್ಕೊಳ್ಳಿ, ಅಮ್ಮನಿಗೂ ಹಚ್ಚಿ, ಖಂಡಿತವಾಗಿ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ. ವಿಡಿಯೋ ಎಂಡಲ್ಲಿ ಈ ವಿಚಾರಗಳನ್ನು ತಿಳಿಸ್ತೇನೆ. ಜನವರಿ ತಿಂಗಳಿಗೋಸ್ಕರ ತುಲಾರಾಶಿಯವರ 2ನೇ ಎಚ್ಚರಿಕೆ ಏನಪ್ಪಾ ಅಂತಂದರೆ, ನೀವು ತುಲಾರಾಶಿಯ ವಿವಾಹಿತ ಸ್ತ್ರೀ ಆಗಿದ್ದಲ್ಲಿ ಈ ಎಚ್ಚರಿಕೆ ನಿಮಗೆ ಸಂಬಂಧವಾಗಿರುತ್ತೆ. ವಿವಾಹಿತ ತುಲಾರಾಶಿಯ ಸ್ತ್ರೀಯರಿಗೆ ತವರು ಮನೆಯೊಂದಿಗೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಯಾವುದೋ ಭೂಮಿಯ ವಿಚಾರ ಅಥವಾ ಹಣಕಾಸಿನ ವಿಚಾರ ಅಂತ ಕಾಣಿಸ್ ಬರ್ತಾ ಇದೆ. ಸೊ ಈ ಒಂದು ವಿಚಾರವಾಗಿ ಸ್ವಲ್ಪ ನಿಮ್ಮ ಮಾತುಕತೆ ಜೋರಾಗ್ಬಿಡುತ್ತೆ ಅಂತ. ನೀವು ಒಂದಿಷ್ಟು ಜಗಳ ಹೆಂಗಿದ್ರೆ ಅಪ್ಪನ ಮನೆ ಅಲ್ವಾ, ನೀವು ಸ್ವಲ್ಪ ದೊಡ್ಡ ಬಾಯಿ ಮಾಡ್ತೀರಾ, ಅವರು ಒಂದು ಸ್ವಲ್ಪ ಬಿಟ್ಕೊಡೋದಿಲ್ಲ, ನೀನೇ ಇಷ್ಟು ಮಾಡಿದ್ರೆ ನಾನು ಎಷ್ಟು ಮಾಡ್ಬೇಕಂತ ಅವರು. ಸೊ ನಿಮ್ಮ ಹಾಗೂ ನಿಮ್ಮ ತವರು ಮನೆಯ ನಡುವೆ ಸ್ವಲ್ಪ ಜಗಳ ಮನಸ್ತಾಪಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಅಪಾರ್ಥಗಳು ಅಂದರೆ ನಿಮ್ಮ ಬಗ್ಗೆ ನಿಮ್ಮ ತವರು ಮನೆಯವರು ಅಪಾರ್ಥ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ತವರು ಮನೆಯ ಬಗ್ಗೆ ನೀವು ಅಪಾರ್ಥ ಮಾಡ್ಕೊಳ್ಬಹುದು. ಎರಡರಲ್ಲೊಂದಾಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಅಪಾರ್ಥಗಳಾಗಬಾರ್ದು ಅಂದರೆ ಕೂತಿ ಬಿಡಿಸಿ ಮಾತಾಡಿ ಒಬ್ಬರಿಂದ ಒಬ್ಬರು ನಿಮ್ಮ ಮನಸ್ಸಲ್ಲಿರೋದು ಅವ್ರಿಗೆ ಹೇಳಬೇಕು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು, ನೀವು ಕೇಳಬೇಕು ನಿಮ್ಮ ಮನಸ್ಸಲ್ಲಿದೆ ಹೇಳಿ ಅಂತ ಹೇಳಿ. ಸೊ ಅಪಾರ್ಥಗಳಾಗದಂತೆ ದಯವಿಟ್ಟು ಎಚ್ಚರಿಕೆ ವಹಿಸಿ. ಇನ್ನು ಪುರುಷರು ಬಂತು, ಯಾರೋ ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳದಂತೆ ಒಂದು ರಕ್ಷಣೆ ಅನ್ನುವಂಥದ್ದು ನಿಮಗೆ ಅವಶ್ಯಕತೆ ಇರ್ತದೆ. ಆ ಅತ್ಯಂತ ಅವಶ್ಯಕವಾದಂತಹ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಆ ರಕ್ಷಾ ಕವಚ ಅನ್ನುವಂಥದ್ದು ನಾವು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ ತನಕ ನೋಡಿ, ಎಂಡಲ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೇನೆ. ಜನವರಿ ತಿಂಗಳಿಗೋಸ್ಕರ ತುಲಾರಾಶಿಯವರಿಗೋಸ್ಕರ 3ನೇ ಎಚ್ಚರಿಕೆ ಏನಪ್ಪಾ ಅಂದರೆ, ಹಳೆ ನೋವೊಂದು ಮರುಕಳಿಸುತ್ತದೆ ಅಂತ. ಅಂದರೆ ಉದಾಹರಣೆಗೆ ನಿಮಗೆ ಯಾವುದೋ ಒಂದು ಬೆನ್ನು ನೋವು ಇತ್ತು, ತುಂಬ ಮುಂಚೆ ಇತ್ತು, ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ, ಮತ್ತೆ ಪುನಃ ಬೆನ್ನು ಸ್ಟಾರ್ಟ್ ಆಯಿತು ಅಂತ. ಯಾವುದೋ ಕಾಲು ನೋವಿತ್ತು, ತುಂಬ ಮೊದಲಿತ್ತಪ್ಪ ನೋವು, ಇವಾಗೆಲ್ಲ ನೋವಿಲ್ಲ, ಚೆನ್ನಾಗಿದೆ ನಾನು ಅಂತ, ಮತ್ತು ಆ ಕಾಲು ಮತ್ತೆ ಪುನಃ, ಅಂದರೆ ಹಳೆಯ ನೋವು ಮರುಕಳಿಸುವುದು, ಮತ್ತೆ ಪುನಃ ಬರತಕ್ಕಂಥದ್ದು. ಹಳೆಯ ನೋವುಗಳೇನಿದೆ ಆ ಹಳೆಯ ನೋವುಗಳೆಲ್ಲ ಮತ್ತೆ ಪುನಃ ಮರುಕಳಿಸುತ್ತದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈ ಜನವರಿ ತಿಂಗಳಲ್ಲಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ, ಹಳೆಯ ನೋವುಗೆ ಕಾರಣ ಅಂದರೆ ಆವಾಗ ನೋವಿದ್ದಕ್ಕೆ ಏನು ಕಾರಣ ಇತ್ತು ಅದೇ ಆ ಕಾರಣಕ್ಕೆ ಸರಿಯಾಗಿ ನೀವು ಪರಿಹಾರವನ್ನು ಮಾಡಿಕೊಳ್ಬೇಕಾಗ್ತದೆ. ನಿಮ್ಮ ಆಹಾರ ಪದ್ಧತಿಯೋ ಅಥವಾ ನಿಮ್ಮ ಜೀವನ ಕ್ರಮವೋ ಅಥವಾ ಏನಾಗಿದೆ ಸಮಸ್ಯೆ ಏನಾಗಿದೆ ನೋಡಿಕೊಂಡು ಸರಿಯಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ದೇವತಾ ಆರಾಧನೆ ಆಗಿರಬಹುದು, ಆ ರಕ್ಷಣೆ ಆಗಿರಬಹುದು, ಅದು ನಮ್ಮ ಕಡೆಯಿಂದ ನಿಮಗೆ ಖಂಡಿತವಾಗಿ ನೀಡಲಾಗ್ತದೆ. ವಿಶೇಷವಾದಂಥ ಹೋಮ ಹವನಗಳು ಮಾಡ್ತಾ ಇದ್ದೇವೆ. ತುಲಾರಾಶಿಯವರಿಗೆಲ್ಲ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ಅದ್ಭುತವಾದ ಆರೋಗ್ಯ ಸಿಗಬೇಕು, ಹಾಗೂ ಹಲವಾರು ವಿಚಾರಗಳು ದೃಷ್ಟಿದೋಷಾದಿ ಪರಿಹಾರಗಳಾಗಬೇಕು ಅಂತ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡ್ ಅದ್ರ ಬಗ್ಗೆ ತಿಳಿಸ್ತೇನೆ. 4ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು
ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಒಂದು ಜಗಳ ಮಾಡ್ತೀರಾ ನೀವು ಅಥವಾ ಒಂದು ಜಗಳ ಆಗುತ್ತೆ. ಜನವರಿ ತಿಂಗಳಲ್ಲಿ ಒಂದು ಜಗಳ ಆಗಿಬಿಡುತ್ತೆ. ಏನು ವಿಚಾರವಾಗಿ ಅಂದರೆ ಹಣಕಾಸಿನ ವಿಚಾರವಾಗಿ. ತುಲಾರಾಶಿಯವರು ಹಣಕಾಸಿನ ವಿಚಾರವಾಗಿ ಜನವರಿ ತಿಂಗಳಲ್ಲಿ ಜಗಳ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಅದು ನೀವೇ ಜಗಳ ಮಾಡ್ತಿರೋ ಅಥವಾ ಬೇರೆಯವರು ನಿಮ್ಮ ಹತ್ರ ಬಂದು ಜಗಳ ಮಾಡ್ತಾರೋ ಸಾಧ್ಯತೆಗಳು ಎರಡೂ ಇದ್ದಾವೆ. ಸೊ ಅದರಿಂದ ಏನು ಹೇಳಲಿಕ್ಕಾಗಲ್ಲ. ಬಟ್ ಹಣಕಾಸಿನ ವಿಚಾರವಾಗಿ ತುಲಾರಾಶಿಯವರಿಗೆ ಒಂದು ಜಗಳ ಆಗುತ್ತೆ ಜನವರಿ ತಿಂಗಳಲ್ಲಿ ಅನ್ನೋದಂತೂ ಸ್ಪಷ್ಟಕರಣ ಅಂದರು, ಭಾಳ ಸ್ಪಷ್ಟ, 100% ಆಗುತ್ತೆ ಜಗಳ ಅಂತ. ಸೊ ಅದು ಚಿಕ್ಕ ಪ್ರಮಾಣದಲ್ಲಾಗುತ್ತೋ ದೊಡ್ಡ ಪ್ರಮಾಣದಲ್ಲಾಗುತ್ತಾ ನಿಮ್ಮ ವೈಯಕ್ತಿಕ ಜಾತಕವು ಡಿಪೆಂಡ್ ಆಗಿರುತ್ತೆ. ಬಟ್ ಯಾವುದೇ ಆಗಲಿ ಚಿಕ್ಕ ಪ್ರಮಾಣದಲ್ಲಿ ಹಂಗೆ ಆಯಿತು ಅನ್ನೋ ಥರ ಆಗಿ ಮುಗಿದೋಗ್ಲಿ ಅಥವಾ ಆಗದೇ ಇರಲಿ ಅಂತಂದರೆ ನೀವು ಬಹಳ ಪ್ರಮುಖವಾಗಿ ಸ್ವಲ್ಪ ಶನಿ ಆರಾಧನೆ, ಗುರು ಆರಾಧನೆ, ಈಶ್ವರನ ಆರಾಧನೆ ಎಲ್ಲ ಮಾಡಿಕೊಳ್ಬೇಕಾಗತ್ತೆ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ನೀವೇನಾದ್ರು ಪರಿಹಾರ ಹೇಳಿದ್ರೆ ನಾವು ವಿಶೇಷ ಪರಿಹಾರ ಮಾಡಿ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. ತುಲಾರಾಶಿಯವರ ಜನವರಿ ತಿಂಗಳ ಮಾಸದ ಭವಿಷ್ಯದಲ್ಲಿ 5ನೇ ಎಚ್ಚರಿಕೆ. ಜನವರಿ 15ನೇ ತಾರೀಕು ದಾಟಿಬಿಡ್ತು ಅಂದರೆ ಸರ್ಕಾರಿ ಕೆಲಸಗಳು ತುಂಬ ಸಮಸ್ಯೆಗಳಾಗ್ಬಿಡುತ್ತೆ. ನೀವು ತುಲಾರಾಶಿಯವರಾಗಿದ್ದು ನಿಮ್ದು ಯಾವುದೋ ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಇವಾಗ ಪಂಚಾಯತಿಲಿ ಏನೋ ಕೆಲಸ ಆಗಬೇಕು ಅಥವಾ ಪಟ್ಟಣ ಪಂಚಾಯತಿಲಿ ಏನೋ ಕೆಲಸ ಆಗಬೇಕು, ಗ್ರಾಮ ಪಂಚಾಯತಿ ಕೆಲಸ ಆಗಬೇಕು, ವಿಧಾನಸೌಧದಲ್ಲಿ ಕೆಲಸ ಆಗಬೇಕು, ಮಿನಿ ವಿಧಾನಸೌಧದಲ್ಲಿ ಏನೋ ಕೆಲಸ ಆಗಬೇಕು. ಗೌರ್ಮೆಂಟ್ ಆಫೀಸ್ಗಳು ತುಂಬ ಇರ್ತವೆ, ಏನೋ ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನೋ ಕೆಲಸ, ಯಾವುದೇ ಆಗಿರಲಿ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಆಗಬೇಕಾದಂತಹ ಕೆಲಸಗಳು ತುಂಬ ಸಮಸ್ಯೆದಾಯಕ ಆಗಿಬಿಡುತ್ತೆ. ಎರಡನೇದಾಗಿ ಏನೋ ಆಗುತ್ತೆ ಗೊತ್ತಾ, ದಂಡ ಪಾವತಿ ಮಾಡ್ತೀರಾ ಅಂತ. ತುಲಾರಾಶಿಯವರು ಕೆಲವಿಷ್ಟು ದಂಡ ಪಾವತಿಗಳು ನಿಮಗೆ ಏನೋ ದಂಡ ಹಾಕ್ತಾರೆ ನಿಮಗೆ ಅನ್ನುವಂಥದ್ದು, ಸರ್ಕಾರದ ವತಿಯಿಂದ ದಂಡಗಳು ಬರ್ತಕ್ಕಂಥದ್ದು. ಯಾವುದು ಆಗಲಿ ಅಂದರೆ ರೋಡಲ್ಲಿ ಟ್ರಾಫಿಕ್ ಪೊಲೀಸ್ ಆದರೂ ಒಂದು ಚಲನ ಹಾಕಿ ಆಗ್ತಾನೆ ಅಂತ. ಸೊ ಯಾವುದೇ ಒಂದು ಕಾರಣದಲ್ಲಿ ನಿಮಗೆ ದಂಡ ಪಾವತಿ ಮಾಡುವ ಯೋಗ ಫಲಗಳು ಜಾಸ್ತಿ ಕಂಡು ಬರ್ತಾರೆ ತುಲಾರಾಶಿಯವರಿಗೆ. ಸೊ ದಂಡ ಪಾವತಿಯಿಂದ ತಪ್ಪಿಸ್ಕೊಳ್ಬೇಕು ಅಥವಾ ದೊಡ್ಡ ಪ್ರಮಾಣದ ದಂಡ ಪಾವತಿಯಿಂದ ಚಿಕ್ಕ ಪ್ರಮಾಣಕ್ಕಾರು ನೀವು ರೆಡ್ಯೂಸ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳೋ ಮೇಲೆ ಟ್ಯಾಕ್ಸೇಷನ್ ವಿಚಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಟ್ಯಾಕ್ಸು GST ಏನಾದ್ರು ಸಮಸ್ಯೆ ಎಲ್ಲ ನೋಡ್ಕೊಂಬಿಡಿ. ಆ ಥರದ್ದು ಏನಾದ್ರು ಸಮಸ್ಯೆಗಳಾಗಬಹುದಾದ ಸಾಧ್ಯತೆಗಳಿದ್ರೆ ದಯವಿಟ್ಟು ಅದರಲ್ಲೂ ಎಚ್ಚರಿಕೆ ವಹಿಸಿ. ಯಾಕಂದರೆ ಸರ್ಕಾರದ ವತಿಯಿಂದ ಬರೋ ನೋಟಿಸ್ ಸರ್ವ್ ಆಗುತ್ತೆ ಅಂತಂದಾಗ ಅದು ಯಾವುದು ಬೇಕಾದ್ರೂ ರಿಲೇಟೆಡ್ ಆಗಿರಬಹುದು. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರುತ್ತೆ ಈ ಸದ್ಯಕ್ಕೆ ನಾನು ಯಾವ ಸ್ಥಿತಿಯಲ್ಲಿದ್ದೇನೆ. ಇಲ್ಲೇನಾದರೂ ಫಾರ್ ಸಪೋಸ್ ಒಂದು ನೋಟಿಸ್ ಬಂದರೆ ಯಾವ ಡಿಪಾರ್ಟ್ಮೆಂಟಿಂದ ಬರ್ತದೆ ನಿಮಗೊಂದು ಕಲ್ಪನೆ ಇರ್ತದೆ ಸಾಮಾನ್ಯವಾಗಿ. ಸೊ ಆ ಕಲ್ಪನೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀವು ಅದರ ಪ್ರಕಾರವಾಗಿ ಪರಿಹಾರಗಳು ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು. ಬಟ್ ಏನೇ ಆಗಲಿ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಅದು ಕೂಡ ದೃಷ್ಟಿ ತುಂಬ ಜಾಸ್ತಿ ಆಗುತ್ತೆ. ಅದರೆಲ್ಲ ಕಾರಣ ಕೇತು ಗ್ರಹನಾಗಿರ್ತಾನೆ. ಸೊ ಕೇತುವಿನ ಒಂದು ಅನುಗ್ರಹ ಬೇಕಾಗ್ತದೆ. ಅದಕ್ಕೆಲ್ಲ ವಿಶೇಷ ಪ್ರಸಾದ, ವಿಶೇಷ ಪರಿಹಾರ ನಾವು ಸಹ ಮಾಡ್ತಾ ಇದ್ದೇವೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿಯೇ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಬಗಳಾಮುಖಿ ಹೋಮ ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು. ನಿಮಗೋಸ್ಕರ ಈ ಮಾರ್ಗಶೀರ್ಷ ಅಮಾವಾಸ್ಯೆ 20ನೇ ತಾರೀಕಿನ ದಿವಸ ಮಾಡ್ತಾ ಇದ್ದೇವೆ, ಶನಿವಾರದ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ನಿಮ್ಮೆಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಕೇತು ಜಯಂತಿ, ಆದ್ದರಿಂದ ಮಹಾಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಅಂದರೆ ಕಿರಿಕಿರಿ, ನಿಮ್ಮ ಏನು ದಿನನಿತ್ಯದ ಕೆಲಸಗಳಲ್ಲಿ ದಿನಾ ಕಿರಿಕಿರಿ ಆಗ್ತಾ ಇದೆ, ಬಹಳ ಕಿರಿಕಿರಿ ಆಗ್ತದೆ ಗುರುಗಳೇ ಅಂತ, ಅಥವಾ ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ವಿಘ್ನಗಳು ಉಂಟಾಗ್ತಾ ಇದೆ, ನಿರ್ವಿಘ್ನವಾಗಿ ಏನು ಆಗ್ತಾ ಇಲ್ಲ, ಎಲ್ಲ ಒಂದು ಅಡ್ಡಿ ಆತಂಕ, ಬರೇ ಅಡ್ಡಿ ಆಗ್ತಾ ಇದೆ, ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತಿರಲ್ಲ. ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಕೇತು ಅನುಗ್ರಹವಾಗಬೇಕಾಗ್ತದೆ. ಸೊ ಅವತ್ತಿನ ದಿವಸ ಕೇತು ಜಯಂತಿ ಇರೋದ್ರಿಂದ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷಗಳೆಲ್ಲ ಪರಿಹಾರವಾಗಬೇಕಂದ್ರೆ ಕೇತುವಿಂದ ದೃಷ್ಟಿಗೂ ಸಂಬಂಧಪಟ್ಟಂಥವನಾಗಿರ್ತಾನೆ. ಅದರಿಂದ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದೃಷ್ಟಿ ದೋಷ ಅಂತೂ ನಿಮಗೆ ಗೊತ್ತೇ ಇದೆ. ಅದನ್ನು ಎಂತ ಹೇಳ್ತೀವಿ, ನಿಮಗೆ ಮನುಷ್ಯನ ಹಿಡ್ಕೋಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಯಾಕೆ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ನೀವು ಅಭಿವೃದ್ಧಿ ಆದ್ರಿ ಅಂತ, ನಿಮಗೆ ದೃಷ್ಟಿ ಆಗುತ್ತೆ. ಹೀಗೆ ಆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಬೇರೆ ಬೇರೆ ಅವಕಾಶ ಇರಬಹುದು, ಹಣಕಾಸು, ವ್ಯಾಪಾರ, ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕಳ್ಕೊಂಡಿರ್ತೀರಿ ನೀವು. ಸೊ ನೀವು ಕಳ್ಕೊಂಡಿದ್ದನ್ನು ಅಲ್ಲಿಗೆ ಸ್ಟಾಪ್ ಆಗಬೇಕು, ಕಳ್ಕೊಂಡಿದ್ದು ಮರಳ ಪಡ್ಕೊಳ್ಳೋಂಗಾಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ದೃಷ್ಟಿ ದೋಷ ಪರಿಹಾರ ಆಗಬೇಕು. ಆದ್ದರಿಂದಲೇ ಕುದೃಷ್ಟಿ ಪರಿಹಾರ ಹೋಮವನ್ನು
ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳಲ್ಲಿ ಬಹಳ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಬಗಳಾಮುಖಿ ರಕ್ಷಾ ಕವಚ. ಇಷ್ಟೊಂದು ಅದ್ಭುತವಾದಂತಹ ಅಷ್ಟಧಾತುವಿನ ಈ ಯಂತ್ರವನ್ನು ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಲೈವ್ ಅಲ್ಲಿ ಅವತ್ತಿನ ದಿವಸ 20ನೇ ತಾರೀಕು ಶನಿವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು, ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಇರಬಹುದು, ಕುದೃಷ್ಟಿ ಪರಿಹಾರ ಹೋಮ ಇರಬಹುದು, ವಿಶೇಷವಾದಂತಹ ಕೇತು ಶಾಂತಿ ಹೋಮ ಇರಬಹುದು, ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲದನ್ನೂ ಸಹ ನೀವು ಲೈವ್ ಆಗಿ ನೋಡ್ತೀರಾ. ಈ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡ್ತೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಪ್ರಸಾದವನ್ನ ಯಂತ್ರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ದಾಂಪತ್ಯ ಬಾಧೆ, ವಿವಾಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದೃಷ್ಟಿದೋಷಗಳು, ಕೋರ್ಟು ಕಚ್ ಯಾವುದೇ ಸಮಸ್ಯೆ ಇರಲೂ ಸಹ ಅದು ಪರಿಹಾರವಾಗಲಿ. ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹಾಗೂ ಹಲವಾರು ಜನಕ್ಕೆ ಈ ವಿಚಾರ ಗೊತ್ತಾಗಬೇಕು. ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ನಾನು ಅದನ್ನು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.